ಚಪ್ಪಲಿಯಿಂದ ಹೊಡೆಸಿಕೊಂಡಿದ್ದ ಶಿಕ್ಷಕ ಅಂದಾನಯ್ಯ ವಸ್ತ್ರದ ಅಮಾನತ್ತು. ಅಮಾನತ್ತಿನ ಹಿಂದೆ ಅನುಮಾನ, ಅಧಿಕಾರಿಗಳ ಕುತಂತ್ರದ ಪ್ಲಾನ್. ಈ ಪತ್ರ ಬಂದ ತಕ್ಷಣ ಯಾವುದು ನನಗೆ ಹಿಂಗ್ ಕೊಟ್ಟಿದ್ದಾರೆ ಅಂತೇಳಿ ಶಿಕ್ಷಣಾಧಿಕಾರಿಗಳಿಗೆ ಕರೆದಿವು, ಅವ್ರಿಗೂ ಒಂದು ಪತ್ರ ಕೊಟ್ರಂತವ್ರು. ಅಂದಾನಯ್ಯ ವಸ್ತ್ರದ ದಿಕ್ಕು ತಪ್ಪಿಸಿದ ಬಿಇಒ ಮೇಲೆ ಕ್ರಮಕ್ಕೆ ಮನವಿ ನೀಡಿದ್ರು ಸುಮ್ಮನಿರುವ ಶಿಕ್ಷಣ ಇಲಾಖೆ. ಹೌದು ವೀಕ್ಷಕರೇ, ಇಲ್ಕಲಿನ ಉರ್ದು ಶಾಲೆಯಲ್ಲಿ ಶಿಕ್ಷಕಿ ಅಮೀನಾ ಕೋಳೂರು ಶಿಕ್ಷಕ ಅಂದಾನಯ್ಯ ವಸ್ತ್ರದ ಮೇಲೆ ಚಪ್ಪಲಿಯಿಂದ ಹೊಡೆದ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಕೆಲವು ಅಧಿಕಾರಿಗಳು ತನಿಖೆಯ ದಿಕ್ಕು ಬದಲಿಸುವ ಹುನ್ನಾರ ನಡೆಸಿದ್ರು. ಶಾಲೆಯಲ್ಲಿನ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಯಿಂದ ಶಿಕ್ಷಣ ಇಲಾಖೆಯ ತನಿಖೆಯಲ್ಲಿ ಅಮೀನಾ ಕೋಳೂರು ಅವರ ತಪ್ಪು ಕಂಡುಬಂತು. ಹಲವು ಹೋರಾಟದ ನಂತರ ಅಮೀನಾ ಕೋಳೂರು ಅವರನ್ನು ಅಮಾನತು ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಪ್ಪಲಿಯಿಂದ ಹೊಡೆಸಿಕೊಂಡಿದ್ದ ಅಂದಾನಯ್ಯ ವಸ್ತ್ರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ರು. ಅಂದಾನಯ್ಯ ವಸ್ತ್ರದ ಪ್ರಕರಣ ದಾಖಲಿಸುತ್ತಿದ್ದಂತೆ ಶಿಕ್ಷಕಿ ಅಮೀನಾ ಕೋಳೂರು ಕೂಡ ಅಂದಾನಯ್ಯನ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ರು. ನನಗೆ ಮಾನಸಿಕ ಹಿಂಸೆ ನೀಡ್ತಿದ್ರು, ಲೈಂಗಿಕ ಕಿರುಕುಳ ನೀಡ್ತಿದ್ದ ಎಂದು ಕೌಂಟರ್ ಕೇಸನ್ನು ದಾಖಲಿಸಿದ್ರು. ಪೊಲೀಸರು ತನಿಖೆ ನಡೆಸುತ್ತಿರುವಾಗಲೇ 1 ತಿಂಗಳ ನಂತರ ಹೊನಗುಂದದ ಬಿಇಒ ಜಾಸ್ಮಿನ್ ಕಿಲ್ಲೇಧಾರ್ ಅವರು ಅಂದಾನಯ್ಯ ವಸ್ತ್ರದ ಅವರ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡಿದ್ರು. ನಂತರ ಡಿಡಿಪಿಐ ಅಂದಾನಯ್ಯ ವಸ್ತ್ರದ ಅವರನ್ನ ಅಮಾನತು ಮಾಡಿರುವುದು ಅನೇಕ ಅನುಮಾನಗಳನ್ನು ಹುಟ್ಟುಹಾಕಿದೆ. ಇಲಾಖೆಯ ತನಿಖೆಯಲ್ಲಿ ಅಂದಾನಯ್ಯ ವಸ್ತ್ರದ ಲೈಂಗಿಕ ಕಿರುಕುಳ ಇಲ್ಲ ಎಂದ ತನಿಖಾಧಿಕಾರಿ. ಈ ಘಟನೆಯನ್ನ ತನಿಖೆ ಮಾಡಲು ವಿನೋದ್ ಕುಮಾರ್ ಭೋವಿ ಅವರನ್ನ ನೇಮಿಸಿ ವರದಿ ತೆಗೆದುಕೊಳ್ಳಲಾಗಿತ್ತು. ಆದರೆ ಆ ವರದಿಯಲ್ಲಿ ಶಿಕ್ಷಕ ಅಂದಾನಯ್ಯ ವಸ್ತ್ರದ ಲೈಂಗಿಕ ಕಿರುಕುಳ ನೀಡಿದ ಬಗ್ಗೆ ವರದಿಯಲ್ಲಿ ಇಲ್ಲ ಎಂದು ತನಿಖಾಧಿಕಾರಿ ಭೋವಿ ಅವರು ಒಪ್ಪಿಕೊಂಡಿದ್ದಾರೆ. ಕಿರುಕುಳದೇನೇ ಇಲ್ಲ ವರದಿ ಒಳಗ್ರಿ. ಲೈಂಗಿಕ ಕಿರುಕುಳದೇನೇ ಇಲ್ಲ ಅದ್ರ ವರದಿ ಒಳಗ. ಅದು ನೀವು ಕೊಟ್ಟ ಡಿಪಾರ್ಟ್ಮೆಂಟಲ್ ವರದಿ ಒಳಗ? ಹೌದು. ಲೈಂಗಿಕ ಕಿರುಕುಳ ಏನಿಲ್ಲ. ಏನಿಲ್ಲ. ಅದಾದ್ಮೇಲೆ ಏನ್ರ ಮತ್ತೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗೈತೆ? ಇಲ್ಲ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಿಲ್ಲ. ಏನೋ ಲೈಂಗಿಕ ಕಿರುಕುಳ ಕೊಟ್ಟಾರಂತ ಯಾರು ಹೇಳಿಲ್ಲ. ಯಾವ ಡಿಪಾರ್ಟ್ಮೆಂಟ್ ಇಂದ ತಾಲೂಕಿಂದ ಹೋಗಿದ್ದಂಗಿಲ್ಲ ಅದು. ಲೈಂಗಿಕ ಕಿರುಕುಳದ ಆರೋಪಕ್ಕೂ ಅಂದಾನಯ್ಯ ಅಮಾನತಿಗೂ ಸಂಬಂಧವಿಲ್ಲ ಎಂದ ಬಿಇಒ ಜಾಸ್ಮಿನ್ ಕಿಲ್ಲೇಧಾರ್. ಇತ್ತ ಹುನಗುಂದದ ಬಿಇಒ ಜಾಸ್ಮಿನ್ ಕಿಲ್ಲೇಧಾರ್ ಕೂಡ ಲೈಂಗಿಕ ಕಿರುಕುಳದ ಬಗ್ಗೆ ನಾವು ಉಲ್ಲೇಖಿಸಿಲ್ಲ ಎಂದು ಹೇಳಿದ್ದಾರೆ. ಏನೈತಿ, ನಾ ಕಳ್ಸಿದ್ದು ಅವ್ರು ಅವ್ರು ವರದಿ ಕೊಟ್ಟಿದ್ರು, ಇವ್ರೇನ್ ಹೇಳಿದ್ರು ಅದ್ರ ಮೇಲೆ ಅಷ್ಟ್ ಕಳ್ಸಿನ್ರಿ. ಮುಂದಿಂದು ಡಿಡಿಪಿಎಸ್ ಅವ್ರಿಗೆ ಮಾತಾಡ್ತಾರ, ಮತ್ತೇನೈತಿ ನಾ ಮಾತಾಡೋಲ್ಲ. ಅಂದ್ರೆ ನೀವೇನ್ ಎನ್ಕ್ವೈರಿ ವಾಪಸ್ ನೀವು ಸ್ಕೂಲಿಗೆ ಹೋಗಿಲ್ಲ, ಎನ್ಕ್ವೈರಿ ಮಾಡಿಲ್ಲ? ಇಲ್ರಿ, ಸ್ಕೂಲಿಗೆ ಅವ್ರು ಬೇರೆ ಬೇರೆ ಕಡೆನ ಕಳಿಸ್ಬಿಟ್ಟಿವಲ್ರಿ. ನಾವ್ ಅವತ್ತೊಂದು ರಿಪೋರ್ಟ್ ತಗೊಂಬಂದಾರ್ರಿ ಅವ್ರು ಹೇಳಿದ್ದಕ್ಕೂ ಇವ್ರು ಹೇಳಿದ್ದಕ್ಕೂ ಏನೈತಿ ನೋಡಿವಿ. ನಿಮ್ಮ ವರದಿ ಒಳಗ ನೀವು ಲೈಂಗಿಕ ಕಿರುಕುಳ ಬಗ್ಗೆ ನಿಮ್ಮ ಶಿಕ್ಷಣ ಇಲಾಖೆ ವರದಿ ಒಳಗೆ ಎಲ್ಲಿ ಇಲ್ಲ? ನನ್ನ ವರದಿ ಒಳಗೆ ಇಲ್ರಿ. ಇಲ್ಲ. ನಿಮ್ಮ ವರದಿ ಒಳಗ ನೀವು ಲೈಂಗಿಕ ಕಿರುಕುಳ ಬಗ್ಗೆ ನಿಮ್ಮ ಶಿಕ್ಷಣ ಇಲಾಖೆ ವರದಿ ಒಳಗೆ ಎಲ್ಲಿ ಇಲ್ಲ? ನನ್ನ ವರದಿ ಒಳಗೆ ಇಲ್ರಿ. ಇಲ್ಲ. ಇಬ್ಬರನ್ನ ಕಾಂಪ್ರಮೈಸ್ ಮಾಡಿಸೋಕೆ ಹೊರಟ್ರ ಬಾಗಲಕೋಟೆ ಡಿಡಿಪಿಐ. ಘಟನೆ ನಡೆದು ಅಮೀನಾ ಕೋಳೂರು ಅಮಾನತು ಆದ ಮೇಲೆ 1 ತಿಂಗಳ ನಂತರ ಅಂದಾನಯ್ಯ ವಸ್ತ್ರದ ಅವರನ್ನ ಡಿಡಿಪಿಐ ಅಮಾನತು ಮಾಡಿತ್ತು. ಇಬ್ಬರನ್ನ ಕೂರಿಸಿ ಕಾಂಪ್ರಮೈಸ್ ಮಾಡಿಸೋಕೆ ಮಾಡಿದ ಪ್ಲಾನ್ ಎಂಬುದು ಅವರ ಮಾತಿನಲ್ಲೇ ಗೊತ್ತಾಗ್ತಾ ಇದೆ. ಮಾತಾಡಿದ್ದೀನಿ ಸರ್. ಇಲ್ಲಿ ಅಂದಾನಯ್ಯ ತಪ್ಪೈತಿ, ಆಕಿ ಮೇಡಮ್ ತಪ್ಪೈತಿ ನನಗೆ ಗೊತ್ತಿಲ್ಲ. ಯಾರಿಗೆ ನ್ಯಾಯ ಯಾರಿಗೆ ಬರ್ಬೇಕಂತಂದ್ರೆ ಯಾರು ತಪ್ಪು ಮಾಡೋ ಅಷ್ಟು ಶಿಕ್ಷೆ ಆಗ್ಬೇಕು, ಯಾರು ಅದರಿಂದ ಮುಕ್ತರಾಗಬೇಕು, ಅಷ್ಟೇ ನಮ್ಮ ಉದ್ದೇಶ. ಸರ್, ಅಂದಾನಯ್ಯ ಲೈಂಗಿಕ ಕಿರುಕುಳ ಕೊಟ್ಟಿದ್ರೆ ಅವನ ಮೇಲೇನು ಶಿಕ್ಷೆ ಆಗ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಿಮ್ ನಿಲುವು ಸರಿ ಐತೆ ಸರ್. ನಮ್ದೇನು ಅಬ್ಜೆಕ್ಷನ್. ಅಂದಾನಯ್ಯ ಸಾಚಾರ ನಾನು ಹೇಳಕತ್ತಿಲ್ಲ, ಸಾಕ್ಷಿ ಕೇಳಕತ್ತೀನಿ ನಾನು. ಅವಾಗ ಸಾಕ್ಷಿ ಬೇಕಲ್ಲ ನಮ್ಗೆ. ಗೊತ್ತೈತ್ರಿ. ಶಿಕ್ಷಣಾಧಿಕಾರಿಗಳಿಗೆ ನಾ ಏನ್ ಹೇಳೇನಂದ್ರ ಅಂದಾನಯ್ಯ ಸರಿಗೂ ಕರೆದಿದ್ನಿ. ಆ ಅಮ್ಮ ಏನು 1 ವಾರ ಕಚೇರಿಗೆ ಬಂದ್ರಲ್ಲ, ನನ್ ಮ್ಯಾಲ ಹಿಂಗ್ ಮಾಡ್ಯಾರ ಹಂಗ. ಅಮ್ಮ ನೀನ್ ನನ್ ಕಚೇರಿ ಕುತ್ಕೋ, ನೀವು ತಾಯಿ ಅದೇಮ್ಮ, ಸಹೋದರಿ ಇದಿ ನೋಡು, ಅವರು ಗುರುಗಳು ನಿಮ್ ಜೊತೆ ಕೆಲಸ ಮಾಡೋರು. ಮತ್ ಹಂಗ ನೀವ್ 2 ನಿಮಿಷ ಹೇಳ್ಬಿಡ್ರಿ. ಅಮ್ಮ, ನಾನು ಚೇರ್ ಮೇಲೆ ಬರೋಕ್ಕಿಂತ ಮೊದಲು ಘಟನೆ ಆಗೈತಿ, ನಿಮ್ಗೇನ ದ್ವೇಷ ಸಾಧಿಸ್ಬೇಕಂತ ಇತ್ತು, ಅಥವಾ ನೀವಿಬ್ರು ಟೀಚರ್, ನೀವು ಪ್ರಾಪರ್ಟಿ ಶೇರರು ಅಲ್ಲ, ಅಥವಾ ಏನು ಅಂತಂಬ್ರು ಅಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಮತ್ತು ತೊಂದರೆ
ಆಗೈತಪ್ಪ ಅನ್ನೋದ್ರಿಂದ ನಿಮ್ಗೆ ಅವ್ರಿಗೆ ಆಸ್ತಿ ಮತ್ತೊಂದೇನು ವಿಚಾರ ಇಲ್ಲ. ಅಮ್ಮ ಈ ರೀತಿ ಹೋಗೋದ್ರಿಂದ ನಿಮ್ಗೆ ಇನ್ನು ಹೋಗ್ಬೇಕಂತ ಬಯಸೈತೇನೆ ಅಂತ ಕೇಳಿ ಅವ್ರಿಗೆ ನಾ. ಸರಿ ಇಲ್ಲಿ ತಕ್ಕ ನನ್ ಕೂತ್ ಯಾರು ಮಾತಾಡಿ ಸಿಡ್ಕಿಲ್ರಿ, ನೀವು ಕೂತ್ ಮಾತಾಡಿ ಅಮ್ಮ, ನೀವು ಕೂತ್ಕೋರಿ, ಟೀಚರ್ ಡಿಪಾರ್ಟ್ಮೆಂಟ್ ಇದು ನನ್ನ ಚೇಂಬರ್ನಾಗ ಕೂಡ್ರಿ. ಏನ್ ಹೇಳ್ತಂದ್ರ ನೀವು ಸಹೋದರಿ ಅದಿರುವ ಅವ ಒಬ್ಬ ಸಹೋದರ, ಅವ್ ಹೊಡಿಲಿಕ್ಕೆ ಏನ್ ಕಾರಣ ಆತು, ನೀ ಯಾಕೆ ಹೊಡೆದ್ರಿ, ಅವ್ ಹೊಡಿಲಿಕ್ಕೆ ಏನ್ ಮಾಡಿದ, ಅಷ್ಟು ದೊಡ್ಡ ಘಟನೆಗೆ ನೀವು ಇಬ್ರು ಹೋಗ್ಬೇಕಿತ್ತು ಮೊದಲ ಇಲ್ಲಿ ನಿಮ್ಗೆ ಯಾರು ಆಫೀಸರ್ ಇದ್ರಿಲ್ಲೋ, ಸಾಲಿ ತಕ್ಕ ಬಂದಿದ್ದನ್ ಬಗ್ಗೆ ಅಡಿಗೆ ಹೋಗ್ಬೇಕಾಗಿತ್ತು, ಅವ್ರಿಗೆ ಏನ್ ಹೇಳಿದಿರೇನು, ಹಿಂಗ ಟೀಚರ್ ಹಿಂಗ್ ಮಾಡಿದ್ರಮ್ಮ, ನಾನು DDPI ಪೊಲೀಸ್ ಇಲಾಖೆಗೆ ಏನ್ ಉತ್ತರ ಕೊಡ್ಲಿ, ಏನ್ ಸರ್ ನೀವು ಕುತ್ಕೊಂಡು ನಿಮ್ ಟೀಚರ್ ನೀವು ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕಂತ ಕೇಳಿ ಏನ್ ಹೇಳ್ಬೇಕಮ್ಮ, ಮತ್ತು ಸೊಸೈಟಿಗೆ ನಾವ್ ಹೇಳ್ಕೊಡುವಂತಾವ. ಹೌದು, ನಾವು ಟೀಚರ್ ಅದಕ್ಕೆ ನೋಡಮ್ಮ, ನಿಮ್ ದ್ವೇಷ ಸಾಧಿಸೋದಿತ್ತು ನಿನ್ ಪತ್ರ ಕೊಟ್ಟು ಹೋಗು. ಹೌದು ಹೌದಾ, ನಾನ್ ನೀವ್ ದ್ವೇಷ ನಿಮಗ ಭವಿಷ್ಯದಾಗ ದ್ವೇಷ ಬೇಕಾತು ಹಂಗ ಇಲ್ಲ ಅಂತಂದ್ರೆ ಅವ್ರನ್ನೂ ಕರಿತೇನೆ ನಿಮ್ನು ಕರಿತೇನೆ. ನಿನ್ ಮೇಲೆ ಕ್ರಮ ಆಗೈತಲ್ಲಮ್ಮ, ಅವ್ರ ಮೇಲೆ ಕ್ರಮ ಆಗೈತಲ್ಲ, ಈ ಎರಡೂ ಸರಿಪಡಿಸೋದ್ ಕೆಲಸ ನಂದ. ಆದ್ರೆ ನೀವು ನನ್ ಮಾತು ಕೇಳ್ಬೇಕು. ಕೇಳಿಲ್ಲ ಅಂದ್ರೆ ಅನಿವಾರ್ಯ ನಾನು ಏನ್ ಮಾಡಕ್ ಆಗುದಿಲ್ಲ. ಘಟನೆ ಆಗುವಾಗ ನಾ ಏನಾರು ಚೇರ್ ಮೇಲೆ ಇದ್ನಂದ್ರ ನಿಮ್ಗೆ ಆಗಾಕ ಕೊಡ್ತಿರ್ತಿಲ್ಪ, ನಾನು ಬಂದ್ಕೊಂಡಿರ್ತಿದ್ನಿ ಅಲ್ಲಿ. ಹೌದು, ಯಾವ ಮೀಡಿಯಾ ಬಂದ್ರು ನಾ ಉತ್ತರ ಕೊಡ್ತಿದ್ನಿ, ನಾನು ಇಲಾಖೆ ನಾ ಬಗೆಹರಿಸ್ತಾನು, ನೀವು ಸುಮ್ಮೀರಿ ಅಂತ ಹೇಳ್ತಿದ್ನಿ. ಯಾಕೋ ಗೊತ್ತಿಲ್ಲಪ್ಪ, ಹಿಂಗೆ ಲೀಡ್ ತಗೊಂಡೈತಿ, ಸ್ವಲ್ಪ ದಿವಸ ತಡ್ಕೊರಿಪ್ಪ, ನಾನು ಮನೆ ಚೇರಿಗೆ ಬಂದನು. ಆಗೈತಿ ಘಟನೆ, ನಿಮ್ಮಿಬ್ಬರು ಮನ್ಸಿನ ನೆಮ್ಮದಿ ತರ್ಬೇಕಂತ ನಂದು ಆಸೆ ಐತಿ. ನೀವು ಕಾಂಪ್ರಮೈಸ್ ಮಾಡ್ತೀರಿ, ಮತ್ತೆ ತಪ್ಪಿತಸ್ಥರ ಶಿಕ್ಷೆ ಯಾವಾಗ ಆಗತ್ರಿ? ಅದು ಅದು ಬೇರೆ ವಿಷಯ ಸರ್. ಅದು ಕಾಗದ ಪತ್ರ ಅವ್ ಏನದಾವ್ರಲ್ಲ ಸರ್, ಅದನ್ನ ಬೇರೆ ನೋಡ್ಕೊತಾರೆ. ಈಗ ಅಂದಾನೆ ಅವ್ರದ್ದು ಏನ್ ಆರ್ಥಿಕ ತೊಂದರೆ ಇಲ್ಲ. ಹೌದು, ಪಾಪ ಏನ್ ಹಣಕಾಸಿನ ಮಿಸ್ಅಪ್ರೋಪ್ರಿಯೇಷನ್ ಇಲ್ಲ, ಏನೂ ಇಲ್ಲ. ಬಟ್ ಈಚೆ ಕಡೆ ಅನ್ನೊಂದ್ ಕಡೆ ಏನೈತಂದ್ರೆ ಅಂತವೆಲ್ಲ ಚಾರ್ನಾಗ ಇದ್ದುದ್ ಅದಾವ್ ಸರ್, ಅದನ್ನಂತ ನೋಡ್ಕೊತೀನಿ ಬೇಡ. ಲೈಂಗಿಕ ಕಿರುಕುಳದ ಆರೋಪದ ಮೇಲೆ ಅಮಾನತು ಮಾಡಿಲ್ಲ ಎಂದು ಅಧಿಕಾರಿಗಳೇ ಹೇಳಿದ್ರು. ಸತ್ಯ ಪ್ರತಿಪಾದಿಸಬೇಕಾದ ಮಾಧ್ಯಮಗಳು ಲೈಂಗಿಕ ಕಿರುಕುಳ ನೀಡಿದ್ದಕ್ಕೆ ಅಮಾನತ್ತು ಎಂದು ಸುದ್ದಿ ಬಿತ್ತರಿಸುತ್ತಾ ಇರುವುದು ಇದರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಎನ್ನುವುದನ್ನು ಸಾಕ್ಷೀಕರಿಸುತ್ತವೆ. ಶಿಕ್ಷಕರ ವೃತ್ತ ಸಮಾಜದಲ್ಲಿ ಅತಿ ಗೌರವದ ವೃತ್ತಿ. ವೈಯಕ್ತಿಕ ದ್ವೇಷಕ್ಕೆ ಶಿಕ್ಷಕರನ್ನ ಬೀದಿಗಿಳಿಸಿ ಮಾನಹರಣ ಮಾಡಿದವರೇನು ಸಾಚಾಗಳಲ್ಲ. ಅವರ ಇಂಚಿಂಚು ಕರ್ಮಕಾಂಡಗಳನ್ನ ವಿಜಯ ಧ್ವನಿ ನ್ಯೂಸ್ ಬಯಲು ಮಾಡಲಿದೆ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸ್ ಅನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.